ದೇವಿ, ನೀನೇ ಶ್ರೀ, ನೀನೇ ಈಶ್ವರಿ, ನೀನೇ ಹ್ರೀ, ನೀನೇ ನಿಶ್ಚಯಾತ್ಮಕವಾದ ಬುದ್ಧಿ, ನೀನೇ ಲಜ್ಜೆ, ಪುಷ್ಟಿ, ತುಷ್ಟಿ, ನೀನೇ ಶಾಂತಿ, ನೀನೇ ಶಾಂತಿ. ದುಷ್ಟರ ನಿಗ್ರಹಕ್ಕಾಗಿ ಖಡ್ಗ, ಶೂಲ, ಗದೆ, ಶಂಖ, ಚಕ್ರ, ಧನಸ್ಸು, ಬಾಣಗಳು, ಭುಷುಂಡಿ, ಪರಿಗ ಮುಂತಾದ ಆಯುಧಗಳನ್ನು ಧರಿಸಿ ಘೋರ ಸ್ವರೂಪಳಾಗಿದ್ದೀಯೆ. ನೀನು ಸೌಮ್ಯಳಾಗಿರುವೆ. ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳಿಗಿಂತಲೂ ಸೌಮ್ಯತರಳು, ಅತಿ ಸುಂದರಿಯು, ಪರಾಪರಗಳನ್ನ ಮೀರಿದ ಪರಮೇಶ್ವರಿಯು, ಪರಮಶ್ರೇಷ್ಠಳಾಗಿರ್ತಕ್ಕಂತಹ ಪರಮೇಶ್ವರಿಯು ನೀನೇ. ಹೇ ಅಖಿಲಾತ್ಮಿಕೆ, ಯಾವುದಾದರೂ ಒಂದು ಚೇತನವಾದ ಅಥವಾ ಜಡವಾದ ವಸ್ತುವು ಎಲ್ಲಿಯಾದರೂ ಇರಲಿ, ಅದೆಲ್ಲದರ ಶಕ್ತಿಯು ನೀನೇ ಆಗಿರುವೆ. ನಾನು ನಿನ್ನನ್ನು ಹೇಗೆ ತಾನೇ ಬಣ್ಣಿಸಲಿ? ಯಾವನು ಈ ಪ್ರಪಂಚವನ್ನು ಸೃಷ್ಟಿಸುವನೋ, ಕಾಪಾಡುವನೋ, ಕೊನೆಗೆ ತನ್ನಲ್ಲಿಯೇ ಅಡಗಿಸಿಕೊಳ್ಳುವನೋ ಅಂತಹವನು ಕೂಡ ನಿನ್ನಿಂದ ನಿದ್ರಾವಶನಾಗಿರುವನು. ಇಲ್ಲಿ ನಿನ್ನನ್ನು ಸ್ತುತಿಸಲು ಯಾರು ಸಮರ್ಥರಾದರು? ಬ್ರಹ್ಮನಾದ ನನಗೂ ವಿಷ್ಣುವಿಗೂ ರುದ್ರನಿಗೂ ಶರೀರವನ್ನು ಧರಿಸಿರುವ ಹಾಗೆ ನೀನೇ ಮಾಡಿರುವೆ. ಆದ್ದರಿಂದ ನಿನ್ನನ್ನು ಸ್ತುತಿಸಲು ಯಾವನು ಶಕ್ತನಾದಾನು? ಹೇ ದೇವಿ, ಈ ರೀತಿ ನಿನ್ನ ಉದಾರವಾದ ಪ್ರಭಾವದ ಅಲೌಕಿಕವಾದ ಮಹಿಮೆಯ ದ್ವಾರ ಸ್ತುತಿಸಲ್ಪಟ್ಟ ನೀನು ದುರ್ಜಯರಾದ ಮಧು ಕೈಟಭರೆಂಬ ಅಸುರರನ್ನ ಮೋಹಗೊಳಿಸು. ಜಗತ್ ಸ್ವಾಮಿಯಾದ ವಿಷ್ಣುವು ತನ್ನ ಯೋಗ ನಿದ್ರೆಯಿಂದ ಏಳುವಂತೆ ಮಾಡಿ ಆ ಮಹಾಸುರರನ್ನ ನಾಶ ಮಾಡಲು ಅವನಲ್ಲಿ ಪ್ರವೃತ್ತಿಯನ್ನ ಉಂಟು ಮಾಡು. ಋಷಿಯು ಹೇಳಿದನು, ಹೀಗೆ ಮಧು ಕೈಟಭರನ್ನ ಕೊಲ್ಲುವುದಕ್ಕಾಗಿ ವಿಷ್ಣುವು ಎಚ್ಚರಗೊಳಿಸಲ್ಪಡಬೇಕೆಂದು ಬ್ರಹ್ಮನಿಂದ ಪ್ರಾರ್ಥಿತಳಾದಂತಹ ತಾಮಸಿ ದೇವಿಯು ಆ ವಿಷ್ಣುವಿನ